ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ತುಂಬ ಇಂಪಾರ್ಟೆಂಟ್ ಟಿಪ್ ನಿಮ್ಮ ಮುಂದಿಗೆ ತರ್ತಿದ್ದೀನಿ. ಅದೇನಪ್ಪ ಅಂದರೆ, ಸುಮಾರು ಜನ ಸಾಲಗಳಿಗೆ ಸಿಕ್ಕಾಕೊಂಡಿರ್ತಾರೆ. ಅಂದರೆ ಬೇಕಂತ ಮಾಡಿರಲ್ಲ, ಅವ್ರಿಗೆ ಕಷ್ಟ ಬಂದಾಗ ಬೇರೆ ಎಲ್ಲೂ ದಾರಿ ಇಲ್ದಿರ ಸಾಲ ಅಂತ ಪಡಿತಾರೆ. ಸೊ ಆ ಸಾಲ ಬೇಗ ತೀರೋದಿಲ್ಲ. ಅದಕ್ಕೆ ಏನಪ್ಪ ದಾರಿ ಅಂದರೆ, ಸುಮಾರು ಪ್ರಯತ್ನಗಳು ಮಾಡ್ತಾ ಇರ್ತಾರೆ, ಆದರೂ ಸಾಲ ತೀರ್ಸೋಕ್ಕಾಗಲ್ಲ. ಅದಕ್ಕೆ ನಿಮ್ಮೊಂದಿಗೆ ಇವತ್ತು ಒಳ್ಳೆ ಟಿಪ್ ಒಂದನ್ನು ತಂದಿದ್ದೀನಿ. ಒಳ್ಳೆ ರೀತಿ ನೀವು ಇದನ್ನು ಮಾಡೋದ್ರಿಂದ ನಿಮ್ಮ ಸಾಲಗಳೆಲ್ಲ ಹೋಗ್ಬಿಟ್ಟು ನಿಮಗೆ ಹಣ ಅನ್ನೋದು ಬರೋಕ್ಕೆ ಅವಕಾಶ ಆಗುತ್ತೆ. ಅದೇನು ಅನ್ನೋದು ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ನ ಇಲ್ಲಿ ಪ್ರೆಸೆಂಟ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ನಿಮ್ಗೆ ನಂಬಿಕೆ ಇದ್ದರೆ ಮಾತ್ರ ಮಾಡಿ. ಇದು ಲಕ್ಷ್ಮೀ ಕೃಪೆಗೆ ಮಾಡೋವಂಥ ಒಂದು ಸಣ್ಣ ಪೂಜೆ ವಿಧಾನ ಅಂತಲೂ ಹೇಳಬಹುದು. ಇದನ್ನು ನೀವು ಎಸ್ಪೆಷಲಿ ಗುರುವಾರನೂ ಮಾಡ್ಬೋದು ಅಥವಾ ಶುಕ್ರವಾರ ಬೇಕಿದ್ದರೂ ಮಾಡ್ಬೋದು. ಯಾರಿಗೆ ಯಾವ ದಿವಸ ಅನುಕೂಲ ಆಗುತ್ತೆ ಆವತ್ತಿನ ದಿವಸ ಈ ಒಂದು ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ಪೂಜೆ ಅನ್ನೋದರಲ್ಲಿ ಒಂದು ಲಕ್ಷ್ಮಿ ಮಂತ್ರವನ್ನು ಆ್ಯಡ್ ಮಾಡಿಕೊಂಡು ಹೇಳಿದ್ದೀನಲ್ಲ ಇದಕ್ಕೆ ಮೊದಲೇ, ಓಂ ಶ್ರೀ ಮಹಾಲಕ್ಷ್ಮಿ ದೇವಿಯೇ ನಮಃ ಅನ್ನೋ ಮಂತ್ರವನ್ನು ಬೇಕಾದರೂ ನೀವು 11 ಬಾರಿ ಹೇಳ್ಕೊಬೋದು. ಇದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಇದಕ್ಕೆ ಬೇಕಾಗಿರೋ ವಸ್ತುಗಳನ್ನೂ ಹೇಳ್ತೀನಿ. ಯಾವ ರೀತಿ ಇದನ್ನು ಪ್ರೆಸೆಂಟ್ ಮಾಡಬೇಕು, ಎಲ್ಲಿಡಬೇಕು, ಹಣ ಇಡೋ ಜಾಗದಲ್ಲಿ ಇಡಬೇಕಾ, ಎಲ್ಲಿಡಬೇಕು ಅನ್ನೋದನ್ನು ಸಹ ತೋರಿಸ್ತೀನಿ ಈ ವಿಡಿಯೋನಲ್ಲಿ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 4 ಜನಕ್ಕಂತೂ ನಮ್ಮ ವಿಡಿಯೋನ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಒಳ್ಳೆ ವಿಷಯನ ನಿಮ್ಮ ಮುಂದಿಗೆ ತರ್ತಿದ್ದೀನಿ. ನಾನು ಮಾಡ್ತಿದ್ದೀನಿ, ಒಂದು ಪ್ರಕ್ರಿಯೆಗಳೆಲ್ಲ ನಾನು ಮಾಡ್ತಿದ್ದೀನಿ. ಸೊ ಒಂದೇ ಸಮ ರಿಸಲ್ಟ್ ಬಂದುಬಿಡುತ್ತೆ ಅಂತ ನಾನು ಹೇಳಲ್ಲ, ಬರುತ್ತೆ. ನೀವು ಪ್ರಯತ್ನ ಮಾಡ್ತಾ ಇರಬೇಕು. ನಿಮ್ಮ ಕೆಟ್ಟ ಗಳಿಗೆಗಳೆಲ್ಲ ಹೋಗಿ ಡೇ ಬೈ ಡೇ ಡೆವಲಪ್ಮೆಂಟ್ ಅಂತೂ ಖಚಿತವಾಗ್ಲೂ ಕಾಣುತ್ತೆ. ಅಂದರೆ ಎಲ್ಲರೂ ಎಲ್ಲ ಟಿಪ್ಸ್ ಮಾಡಬೇಕು ಅನ್ನೋದು ನಾನು ಹೇಳ್ತಿಲ್ಲ. ಯಾರಿಗೆ ಯಾವುದು ಸೂಟಬಲ್ ಆಗುತ್ತೆ. ಕೆಲವರಿಗೆ ಕೆಲವೊಂದು ಪದಾರ್ಥಗಳು ಅವೈಲೇಬಲ್ ಇರಲ್ಲ, ಅಂಥವರು ಮಂತ್ರ ಜಪನೆ ಮಾಡಿ. ಅಥವಾ ಇಲ್ಲ ನಾನು ಮಾಡ್ಲಿಕ್ಕಾಗುತ್ತೆ, ನಾನು ಮನೆ ಕಡೆನೇ ಇದ್ದೀನಿ, ಮಾಡಬಹುದು. ಅಥವಾ ನಾನು ಕೆಲಸಕ್ಕೂ ಹೋಗ್ತೀನಿ, ಫ್ರೀ ಟೈಮ್ ತಗೊಂಡು ನನಗೆ ಡೆವಲಪ್ಮೆಂಟ್ ಬೇಕು, ಹಾಗಾಗಿ ನೀವು ಹೇಳಿರೋದನ್ನ ಥಿಂಗ್ಸ್ನೇ ನಾನು ಇಂಗ್ರೀಡಿಯೆಂಟಿಂದಾನೇ ನಾನು ಮಾಡ್ತೀನಿ ಪರಿಹಾರ ಅನ್ನೋದನ್ನು ಬೇಕಿದ್ರೂ ನೀವು ಮಾಡ್ಬೋದು. ಯಾರಿಗೆ ಯಾವುದು ಸೂಟಬಲ್ ಆಗುತ್ತೋ ಅದನ್ನು ಮಾಡಿ. ಎಲ್ಲರೂ ಎಲ್ಲ ಮಾಡಬೇಕು ಅನ್ನೋ ನಿಯಮ ಇಲ್ಲ. ಮಾಡಿದ್ರೆ ಒಳ್ಳೆಯದೇ. ನಿಮಗೆ ಯಾವುದು ಡೆವಲಪ್ ಕೊಡ್ತಾ ಇದೆ, ಈಗ ಒಂದು ಮಾಡಿರ್ತೀರ, ನಿಮ್ಗೆ ಅದರಿಂದ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ, ಇನ್ನೊಂದು ಮಾಡಿರ್ತೀರ, ಅದರಿಂದ ಚೆನ್ನಾಗಿ ರಿಸಲ್ಟ್ ಬಂದಿರುತ್ತೆ. ಸೊ ನಿಮಗೆ ಚೆನ್ನಾಗಿ ರಿಸಲ್ಟ್ ಬರೋ ಒಂದು ಟಿಪ್ನೇ ನೀವು ಫಾಲೋ ಮಾಡಿ. ಓಕೆ, ಇದು ಈ ಒಂದು ತುಂಬ ಪವಿತ್ರವಾದ ಇಂಗ್ರೀಡಿಯೆಂಟ್ ಅಂತಲೇ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಇದನ್ನೆಲ್ಲ ಪೂಜೆಗೆ ಬಳಸೋವಂಥ ಇಂಗ್ರೀಡಿಯೆಂಟು, ಜೊತೆಗೆ ಅಡುಗೆಗೂ ಸಹ ಬಳಸ್ತೀವಿ. ತುಂಬ ಮನಿನ ಅಟ್ರ್ಯಾಕ್ಟ್ ಮಾಡೋ ಒಂದು ಟಿಪ್ ಇದು. ಇಂಗ್ರೀಡಿಯೆಂಟು ಅಷ್ಟೇ, ತುಂಬ ಮೋಸ್ಟ್ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತಿದ್ದೀನಿ. ಅದು ಏನಪ್ಪ ಅಂದರೆ, ಇದಕ್ಕೆ ಬೇಕಾಗಿರೋದು ಬಿಳಿ ಸಾಸಿವೆ. ಇದಕ್ಕೆ ಸ್ವಲ್ಪ ನೀವು ಖರ್ಚು ಮಾಡಲೇಬೇಕಾಗ್ತದೆ. ಒಂದು ಇಡಿಯಷ್ಟು ಏಲಕ್ಕಿ ತಗೋಬೇಕು. ಗ್ರೀನ್ ಕಲರ್ ಆ್ಯಕ್ಟಿವ್ ಆಗಿರೋ ಏಲಕ್ಕಿ ತಗೋಬೇಕಾಗುತ್ತದೆ. ಮತ್ತು ಒಂದು ಗ್ರೀನ್ ಕರ್ಪೂರ, ಅಂದರೆ ಕ್ಯಾಂಫೋರ್ ಅಂತ ನೆನ್ನೆ ಹೇಳಿದ್ನಲ್ಲ, ಗ್ರೀನ್ ಕ್ಯಾಂಫೋರ್ ಬಗ್ಗೆ. ಸೊ ಇದನ್ನು ಸಹ ಗ್ರೀನ್ ಕ್ಯಾಂಫೋರಿಂದನೇ ಮಾಡಬೇಕಾಗ್ತದೆ. ಹಸಿರು ಕರ್ಪೂರ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ. ಇದು ಬಿಳಿ ಸಾಸಿವೆನೂ ಅಷ್ಟೇ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ನೀವು ಇದಕ್ಕೆ ಸ್ವಲ್ಪ ಖರ್ಚು ಮಾಡಲೇಬೇಕಾಗ್ತದೆ. ಅಮ್ಮಮ್ಮ ಅಂದರೆ ಒಂದು 3 ಇಂಗ್ರೀಡಿಯೆಂಟ್ಗೂ 150 ರೂಪಾಯಿ ಖರ್ಚಾಗ್ಬೋದು, ಇಲ್ಲ ಒಂದು ಸ್ವಲ್ಪ ಜಾಸ್ತಿನೂ ಆಗ್ಬೋದು. ಯಾಕಂದರೆ ನಾವು ಒಂದು ಬೌಲ್ ಮಟ್ಟಿಗೆ ಇಂಗ್ರೀಡಿಯೆಂಟ್ಸ್ ತಗೋಬೇಕು. ಅದು ನೀವು ಗಾಜಿನ ಬೌಲ್ ಆಗ್ಬೋದು, ಒಂದು ಹಿತ್ತಾಳೆ ಬೌಲ್ ಆಗ್ಬೋದು, ಅಥವಾ ತಾಮ್ರದ ಬೌಲ್ ಆಗ್ಬೋದು, ಅಥವಾ ಬೆಳ್ಳಿ ಬೌಲ್ ಅವೈಲೇಬಲ್ ಇದ್ದರೆ, ನಿಮಗೆ ಬೆಳ್ಳಿ ಬೌಲ್ ಇದೆ ನಮ್ಮ ಮನೇಲಿ ನಾನು ಮಾಡ್ತೀನಿ ಅಂದರೆ ಅದರಲ್ಲಿ ಬೇಕಿದ್ದರೂ ಮಾಡಬಹುದು. ಮಾಡೋ ವಿಧಾನನೂ ಹೇಳ್ಕೊಡ್ತೀನಿ, ಎಲ್ಲಿಡಬೇಕು ಅನ್ನೋದನ್ನು ಹೇಳ್ತೀನಿ. ಇದಕ್ಕೆ ಜೊತೆಗೆ ಬೇಕಾಗಿರೋದು ಒಂದು ಗ್ರೀನ್ ಪೀಸ್ ಆಫ್ ಕ್ಲಾತ್ ಬೇಕಾಗಿದೆ. ಯಾಕಂದರೆ ಆ ಬೌಲಿಗೆ ಬೇಕಾದಷ್ಟು ಒಂದು ಸ್ಕ್ವೇರ್ ಆಗಿರೋ ಒಂದು ಗ್ರೀನ್ ಕ್ಲಾತ್ ತಗೊಳ್ಳಿ. ಇದನ್ನೆಲ್ಲ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ವಿಡಿಯೋಗೆ ಹೋಗೋಕ್ಕೆ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4 ಜನಕ್ಕಂತೂ ನಮ್ಮ ವಿಡಿಯೋನ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ವೀಡಿಯೋಸ್ ನಿಮ್ಮ ಮುಂದೆಗೆ ತರಬೇಕಂತಿದ್ದೀನಿ ಅಲ್ವಾ. ಹಾಗಾಗಿ ನನಗೆ ವ್ಯೂವರ್ಸ್ ಜಾಸ್ತಿ ಆದರೆ ನನಗೂ ಪ್ರೋತ್ಸಾಹ ಆಗುತ್ತೆ. ಹಾಗಾಗಿ 4 ಜನಕ್ಕೆ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಈ ಒಂದು ಮಾಹಿತಿ ಬಗ್ಗೆ ನಿಮಗೆ ಶಾರ್ಟ್ಸು ಮಾಡ್ತಿದ್ದೀನಿ, ಶಾರ್ಟ್ಸು ಅಷ್ಟು ನೋಡ್ತಿಲ್ಲ, ಹಾಗಾಗಿ ಲೆಂತಿ ವೀಡಿಯೋಸನ್ನ ಮಾಡ್ತಿದ್ದೀನಿ ನಾನು ರೀಸೆಂಟಾಗಿ. ಅದಕ್ಕೆ ಮೊದಲು ಶಾರ್ಟ್ಸ್ನೇ ಮಾಡ್ತಿದ್ದೆ. ಯಾಕಂದರೆ ಪ್ರಾಸೆಸ್ ಎಲ್ಲ ಅರ್ಥ ಆಗಬೇಕಂದ್ರೆ ನಿಮಗೆ ವೀಡಿಯೋ ಬೆಟರ್ ಅಂದ್ಬಿಟ್ಟು ನಾನು ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ವೀಡಿಯೋಗೆ ಬಂದಿದ್ದೀನಿ. ಹಾಗಾಗಿ ನಮ್ಮ ವೀಡಿಯೋಸ್ನ ಎಲ್ಲರೂ ಸ್ಕಿಪ್ ಮಾಡದೆ ಫುಲ್ವರೆಗೂ ನೋಡಿದ್ರೇ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಈಗ ವಿಡಿಯೋಗೆ ಬರೋಣ. ಯಾವ ರೀತಿ ಮಾಡಬೇಕು ಇದನ್ನು ಅನ್ನೋದು ಅಚ್ಚುಕಟ್ಟಾಗಿ ಹೇಳ್ಕೊಡ್ತೀನಿ, ಅದೇ ಥರ ಫಾಲೋ ಮಾಡಿ.
ಪೂಜೆ ಮಾಡಿ, ಲಕ್ಷ್ಮೀ ಪೂಜೆ ನೀವು ಯಾವ ರೀತಿ ಮಾಡ್ತೀರೋ ಅದಕ್ಕೆ ತೊಂದರೆನೇ ಇಲ್ಲ. ಮಾಮೂಲಿ ನೀವು ಪೂಜೆ ಹೇಗೆ ಮಾಡ್ತೀರೋ ಅದೇ ರೀತಿ ಮಾಡಿ. ಅದು ಗುರುವಾರ ಆದರೂ ಮಾಡ್ಬೋದು, ಶುಕ್ರವಾರ ಆದರೂ ಮಾಡ್ಬೋದು. ನೀವು ಮಾಡಿಬಿಟ್ಟು ಈ ಒಂದು ಬೌಲ್ ಅನ್ನಲ್ಲ, ಒಂದು ಬೌಲ್ ತೊಗೊಳ್ಳಿ, ಶುದ್ಧವಾಗಿರಬೇಕು. ಅದನ್ನು ಬೇಕಾದ್ರೆ ತೊಳೆದ್ಬಿಟ್ಟು ನೀಟಾಗಿ ಒರೆಸ್ಬಿಡಿ. ಡ್ರೈ ಆಗಿರಬೇಕು, ವೆಟ್ಟಾಗಿ ತೊಗೋಬೇಡಿ. ಡ್ರೈ ಆಗಿರೋ ಬೌಲೊಂದಿಗೆ ಒಂದು ಇಡಿಯಷ್ಟು, ಒಂದು ಬೌಲ್ ಫುಲ್ಲು ಬಿಳಿ ಸಾಸಿವೆ ತೊಗೋಬೇಕು. ಒಂದು ಬಿಳಿ ಸಾಸಿವೆ ಒಂದು 50 ಗ್ರಾಮ್ ಅಥವಾ 100 ಗ್ರಾಮ್ ಬೇಕಿದ್ದರೂ ತಗೊಳ್ಳಿ. ಬಿಳಿ ಸಾಸಿವೆ ಆ ಬೌಲಿಗೆ ಹಾಕಿಬಿಟ್ಟು ಅದ್ರ ಮೇಲೆ ಇಡಿಯಷ್ಟು ಏಲಕ್ಕಿ ಗ್ರೀನ್ ಕಲರ್ ಇರಬೇಕು, ಆ್ಯಕ್ಟಿವ್ ಆಗಿರುವಂಥ ಒಂದು ಏಲಕ್ಕಿನ ತಗೊಳ್ಳಿ ಅಂತ ಹೇಳಿದ್ದೀನಿ. ಒಂದು ಇಡಿಯಷ್ಟು ಹಾಕಿ ಏಲಕ್ಕಿನ, ಅದ್ರ ಮೇಲೆ ಏಲಕ್ಕಿನ ಹಾಕ್ಬಿಡಿ. ಈಗ 3ನೇ ಇಂಗ್ರೀಡಿಯೆಂಟ್ ಬರ್ತೀನಿ. ಈ 3ನೇ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಗ್ರೀನ್ ಕ್ಯಾಂಫೋರ್ ಅಂತ ಹೇಳಿದ್ನಲ್ಲ, ಹಸಿರು ಕರ್ಪೂರ. ಇದು ಒಂದು ಬಿಳಿಯಷ್ಟು ತಗೊಳ್ಳಿ, ಸ್ವಲ್ಪ ದೊಡ್ಡದಾಗೆ ತಗೊಳ್ಳಿ. ಯಾಕಂದರೆ ನೀವು ಇದು 6 ತಿಂಗಳಿಗೊಮ್ಮೆ ರೀಪ್ಲೇಸ್ ಮಾಡಬೇಕು. ಅಲ್ಲಿವರೆಗೂ ಅದ್ರ ಸುವಾಸನೆ ಬರ್ತಾ ಇರುತ್ತೆ, ಅದ್ರ ಪವರು ಹಂಗೆ ಜನ್ರೇಟ್ ಆಗಿರುತ್ತೆ. ಹಾಗಾಗಿ ನೀವು 6 ತಿಂಗಳಾದಮೇಲೆ ಎಲ್ಲರೇ ಒಂದು ಹರಿಯೋ ನೀರಿಗೆ ಬೇಕಾದರೂ ಹಾಕ್ಬೋದು, ಅಥವಾ ಒಂದು ಹೋಮಕ್ಕೆ ಬೇಕಾದ್ರೂ ಹಾಕ್ಬೋದು, ತೊಂದರೆ ಇಲ್ಲ. ಯಾಕಂದರೆ ಈ ಸಾಸಿವೆ ಇರುತ್ತೆ, ಬಿಳಿ ಸಾಸಿವೆ ಇರುತ್ತೆ, ಎಲಚಿ ಹಂಗೆ ಇರುತ್ತೆ. ಕರ್ಪೂರ ಮಾತ್ರ ಸ್ವಲ್ಪ ಕರಗಿರುತ್ತೆ, ಆಟೋಮೆಟಿಕಲಿ ಅದು ಕರಗಿರುತ್ತೆ ಗಾಳಿಗೆ. ನಾವು ಎಸ್ಪೆಷಲಿ ಇದನ್ನು ನಾನು ಎಲ್ಲಿಡಬೇಕು ಅನ್ನೋದನ್ನು ಹೇಳ್ತೀನಿ. ದೇವ್ರ ಮನೆಯಲ್ಲಿ ನೀವು ಪೂಜೆ ಮಾಡೋ ಮನೆಯಲ್ಲಿ ಒಂದು ಕಾರ್ನರಲ್ಲಿ ಇಟ್ಬಿಡಿ ಈ ಬೌಲ್ನ. ಯಾವ ರೀತಿ ಇಡಬೇಕು ಅನ್ನೋದನ್ನು ಹೇಳ್ತೀನಿ ನಾನು ಇವಾಗ. ಹಾಗಾಗಿ ಅಲ್ಲಿ ಸ್ವಲ್ಪ ದೀಪದ ಬಿಸಿನೂ ಇರ್ತದೆ, ಕರ್ಪೂರ ಅನ್ನೋದು ಹಬೆ ಆಗೋಗೋ ಅವಕಾಶ ಇರುತ್ತೆ. 6 ಮಂತ್ ಅಂದರೆ ಆಲ್ಮೋಸ್ಟ್ ಅದು ಕರಗೋಗುತ್ತೆ. ಹಾಗಾಗಿ ನೀವು 6 ಮಂತ್ಗೊಮ್ಮೆ ರೀಪ್ಲೇಸ್ ಮಾಡಿ ಇದನ್ನು. ಓಕೆ, ನಮಗೆ ಮರ್ತೋಗ್ತೀವಿ ಅಂದರೆ ಒಂದು ಕಡೆ ಬರೆದಿಟ್ಕೊಂಬಿಡಿ. ಯಾಕಂದರೆ ಇವಾಗ ನೋಡ್ತೀರಾ ವಿಡಿಯೋ, ನಾಳೆ ಅಷ್ಟಕ್ಕೆ ಮರ್ತೋಗ್ತೀರಾ, ಇನ್ನು 6 ತಿಂಗಳವರೆಗೂ ಎಲ್ಲಿ ನೆನಪಿಟ್ಕೊತೀರಾ ಹೇಳಿ. ಹಾಗಾಗಿ ಒಂದು ಕಡೆ ಈ ಒಂದು ಪ್ರಕ್ರಿಯೆಯನ್ನು ನೋಟ್ ಮಾಡಿ ಇಟ್ಕೊಂಡಿರಿ. ಆ ಬುಕ್ನ ಅವಾಗವಾಗ ನೀವು ತೆಗೆದು ನೋಡೋದ್ರಿಂದ ನಾವು ಹೇಳೋ ಒಂದು ಟಿಪ್ಸ್ ಆಗ್ಬೋದು, ನಿಮಗೆ ಮತ್ತೆ ಮತ್ತೆ ನೆನಪು ಬರ್ಬೋದು, ಮತ್ತೆ ಮರ್ತೋಗಿದ್ರೂ ಮಾಡೋಕ್ಕೆ ಅವಕಾಶ ಆಗುತ್ತಲ್ವ. ಹಾಗಾಗಿ ಈಗ ಈ ಬೌಲ್ನ ಎಲ್ಲಿಡಬೇಕು ಅನ್ನೋ ವಿಷಯಕ್ಕೆ ಬರೋಣ. ನಾವು ಫಸ್ಟು ಬಿಳಿ ಸಾಸಿವೆ ಹಾಕಿರ್ತೀವಿ, ಅದ್ರ ಮೇಲೆ ಎಲಚಿ ಹಾಕಿರ್ತೀವಿ ಒಂದು ಇಡಿಯಷ್ಟು. ಒಂದು ದೊಡ್ಡ ಸೈಜು ಗ್ರೀನ್ ಕ್ಯಾಂಫೋರ್ನ ತೊಗೊಂಡಿರ್ತೀವಿ ಅಲ್ವಾ. ಈ ಗ್ರೀನ್ ಕ್ಯಾಂಫೋರ್ನ ಇಟ್ಬಿಟ್ಟು ಹಸಿರು ಕರ್ಪೂರನ ಅದ್ರ ಮೇಲೆ ಇಟ್ಬಿಟ್ಟು, ಪಚ್ಚೆ ಕರ್ಪೂರ ಅಂತಾರೆ ಕ್ಯಾಶುವಲ್ ಆಗಿ ಲೋಕಲ್ ಲ್ಯಾಂಗ್ವೇಜಲ್ಲಿ. ಈ ಗ್ರೀನ್ ಕ್ಯಾಂಫೋರು, ಪಚ್ಚೆ ಕರ್ಪೂರ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಒಂದು ದೊಡ್ಡ ಸೈಜನ್ನೇ ತಗೊಳ್ಳಿ, ಅದ್ರ ಮೇಲೆ ಇಟ್ಬಿಟ್ಟು ಗ್ರೀನ್ ಕ್ಲಾತ್ ಹೇಳಿದ್ನಲ್ಲ ಅದನ್ನು ಮುಚ್ಚಿಬಿಟ್ಟು ನೀವು ಅದನ್ನು ಕಟ್ಟಿಬಿಡಬೇಕು. ಎಲ್ಲೋ ಥ್ರೆಡ್ ಒಂದು ತಗೊಳ್ಳಿ, ಅಥವಾ ವೈಟ್ ಥ್ರೆಡ್ಗೆ ಅರಿಶಿನ ಹಚ್ಬಿಟ್ಟು ಅದನ್ನು ಕಟ್ಟಿಬಿಡಿ, ಟೈಟಾಗಿ ಕಟ್ಟಿಬಿಡಿ. ಅರ್ಥ ಆಯ್ತಾ? ಇದನ್ನು ಯಾವುದೇ ಕಾರಣಕ್ಕೂ ಮತ್ತೆ ಮುಟ್ಟಕ್ಕೆ ಹೋಗಬೇಡಿ. ಕಟ್ಟಿಬಿಟ್ಟು ಅಲ್ಲಿಟ್ಟುಬಿಟ್ಟು ಒಂಚೂರು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಪೂಜೆ ಮಾಡಿ. ನೀವು ಲಕ್ಷ್ಮೀ ದೇವಿಗೆ ಪೂಜೆ ಏನು ಮಾಡಿರ್ತೀರಾ ಅದೇ ರೀತಿ ಒಂದು 11 ಬಾರಿ ಲಕ್ಷ್ಮೀ ತಾಯಿ ಮಂತ್ರವನ್ನು ಹೇಳಿಕೊಂಡು ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಸಮಸ್ಯೆಗಳೇನಿದೆ, ನಿಮ್ಮ ಒಂದು ಸಾಲ ಬಾಧೆ ಏನಿದೆ, ತುಂಬ ಸಾಲ ಮಾಡ್ಕೊಂಡಿರ್ತೀರ, ಅದು ತೀರ್ಸೋಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ, ಅದಕ್ಕೆ ದಾರಿ ಮಾಡಿಕೊಡಮ್ಮ, ನಮ್ಮ ಸಾಲ ಎಲ್ಲ ಮುಕ್ತಿ ಆಗಬೇಕು, ನಮ್ಮ ಹತ್ತಿರಗೆ ಒಳ್ಳೆ ರೀತಿ ಹಣ ಬರಬೇಕು ಅನ್ನೋದನ್ನ ಮಾತ್ರ ಹೇಳ್ಕೊಬೇಕು. ಯಾಕಂದರೆ ನಾವು ಮಾಡೋ ಕೆಲಸಗಳು ಒಳ್ಳೆ ರೀತಿ ಇರಬೇಕು. ಹಾಗಾಗಿ ನೀವು ಒಳ್ಳೆಯದನ್ನು ಮಾತ್ರ ಬಯಸಬೇಕು. ಇಲ್ಲಿ ಯಾವುದೇ ರೀತಿ ಕೆಡುಕನ್ನ ಬಯಸಬಾರ್ದು. ನಮ್ಮ ಸಾಲ ಎಲ್ಲ ಮುಕ್ತಿ ಆಗಬೇಕು, ತುಂಬ ಬಾಧೆನ ಫೇಸ್ ಮಾಡ್ತಾಯಿದ್ದೀವಿ, ಅದಕ್ಕೆಲ್ಲ ಮುಕ್ತಿ ಮಾಡಬೇಕು ಅಂತ ನೀವು ತಾಯಿ ಹತ್ರ ಸ್ವಚ್ಛ ಮನಸ್ಸಿಂದ ಹೇಳ್ಕೊಬೇಕು. ಒಳ್ಳೆ ರೀತಿಯಾಗಿ ಪ್ರಾರ್ಥನೆ ಮಾಡಿ 11 ಬಾರಿ ಈ ಮಂತ್ರವನ್ನು ಹೇಳ್ಕೊಂಡು ಈ ಬೌಲ್ನ ಅಲ್ಲಿ ಇಟ್ಬಿಟ್ಟು ಅದಕ್ಕೂ ಒಂಚೂರು ಅರಿಶಿನ ಕುಂಕುಮ ಹಾಕಿ ಧೂಪ ದೀಪ ನೈವೇದ್ಯ ಎಲ್ಲನೂ ತೋರಿಸಿ, ಅದಕ್ಕಂತ ಡೈಲಿ ನೀರು ಹಾಕಿ ಒರೆಸೋದು, ಅರಿಶಿನ ಕುಂಕುಮ ಇಡೋದು ಆ ರೀತಿ ಏನು ಮಾಡೋಕ್ಕೆ ಹೋಗಬೇಡಿ. ದೇವ್ರನ್ನ ಶುದ್ಧಿ ಮಾಡಿದಾಗೆಲ್ಲ ಅದನ್ನು ಶುದ್ಧಿ ಮಾಡೋಕ್ಕೇನು ಹೋಗಬೇಡಿ. ಸಪ್ರೇಟಾಗಿ ಆ ಬೌಲ್ನ ಪಕ್ಕಕ್ಕೆ ಎತ್ಬಿಟ್ಟು ಕೆಳಗಡೆ ಎಲ್ಲ ಒರೆಸ್ಕೊಳ್ಳಿ. ಬೇಕಾದ್ರೆ ಮತ್ತೆ ಅದೇ ಪ್ಲೇಸಲ್ಲಿ ಇಡಿ ಅಪ್ ಟು 6 ಮಂತ್ವರೆಗೂ. ಓಕೆನಾ? ಅದನ್ನು ಯಾವುದೇ ರೀತಿ ನೀವು ಕದಲ್ಸೋಕ್ಕೆ ಹೋಗಬಾರ್ದು. ಹೇಳಬೇಕಂದ್ರೆ ಅದಕ್ಕೆ ಹಂಗೆ ಧೂಪ ತೋರಿಸ್ತಾ ಇರಿ. ಡೈಲಿ ನೀವು ಪೂಜೆ ಮಾಡುವಾಗೆಲ್ಲ ಧೂಪ ತೋರಿಸಿ ನಿಮ್ಮ ಒಂದು ಇಚ್ಛೆ ಏನಿದೆ ಅದನ್ನು ಪ್ರೆಸೆಂಟ್ ಮಾಡ್ತಾ ಇರಬೇಕು. ನಮ್ಮ ಸಾಲ ಬಾಧೆ ಬೇಗ ಹೋಗಿಬಿಟ್ಟು ನಮಗೆ ಒಳ್ಳೆ ರೀತಿ ಹಣ ಬರ್ತಾ ಇರಬೇಕು. ಹಣ ಅನ್ನೋದು ಹರಿದು ಬರ್ತಾ ಇರಬೇಕು ನಮ್ಮ ಮನೆಗೆ. ನಮಗಿರೋ ಪ್ರಾಬ್ಲಮ್ಸ್ ಎಲ್ಲ ಹೋಗಬೇಕು. ನಾನು ಒಳ್ಳೆ ಮನೆ ಕಟ್ಟಬೇಕು, ನನ್ನ ಕಾರ್ ಬೇಕು, ನಿಮ್ಮ ಇಚ್ಛೆಗಳೇನಿದೆಯೋ ಅದನ್ನೆಲ್ಲ ಹೇಳ್ಕೊಳ್ಳಿ. ಫಸ್ಟು ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಳ್ಳಿ. ನಿಮ್ಮ ಸಾಲದ್ದೇನಿದೆಯೋ ಅದು ಬೇಕಾದ್ರೆ ಲಿಸ್ಟ್ ಮಾಡ್ಕೊಳ್ಳಿ. ಇಂಥವ್ರಿಗೆ ಇಷ್ಟು ಕೊಡಬೇಕು, ಕೊಡೋಕ್ಕಾಗ್ತಿಲ್ಲ, ನನಗೆ ಬೇಗ ಕೊಟ್ಬಿಡಬೇಕು ಅನ್ನೋ ದಿನಕ್ಕೊಂದು ಹೇಳ್ಕೊಂಡು ಬೇಕಾದ್ರೂ ಅಲ್ಲಿ ಧೂಪ ದೀಪ ನೈವೇದ್ಯ ತೋರಿಸಿ, ಜೊತೆಗೆ ನಿಮ್ಮ ಇಚ್ಛೆಗಳು ಎಷ್ಟು ಹಣ ಬೇಕೋ ಅದನ್ನು ಬಯಸಿ. ಜೊತೆಗೆ ಮನೆಯಲ್ಲಿ ನಿಷ್ಠೆಯಿಂದ ಇರೋದಂತೂ ಮರೆಯೋಕ್ಕೆ ಹೋಗಬೇಡಿ. ಪೂಜೆ ಮಾಡೋವಾಗ ನಿಷ್ಠೆಯಿಂದ ಮಾಡಬೇಕು, ನಿಷ್ಠೆ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಸ್ವಚ್ಛತೆಯನ್ನು ಫಾಲೋ ಮಾಡಬೇಕು. ಮನೆಯಲ್ಲಿ ಯಾವಾಗಲೂ ಕ್ಲೀನಾಗಿರೋದನ್ನು ವ್ಯವಸ್ಥೆ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಮಕ್ಕಳಿರೋ ಮನೆ ಕಷ್ಟನೇ ಆಗುತ್ತೆ, ಆದರೂ ಟೈಮ್ ತಗೊಂಡು ನಿಮಗೆ, ಯಾಕಂದರೆ ಒಳ್ಳೇದಾಗಬೇಕಂದ್ರೆ ನಾವು ಸ್ವಲ್ಪ ಟೈಮ್ ಕೊಡಲೇಬೇಕಾಗ್ತದೆ. ಟೈಮ್ ತೊಗೊಂಡು ಆವಾಗವಾಗ ಕ್ಲೀನ್ ಮಾಡ್ತಾಯಿರಿ. ಎಲ್ಲ ಒಂದೇ ದಿನ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದೊಂದು ರೂಮ್ ಒಂದೊಂದು ದಿನ ಅಂದರೆ ರೆಗ್ಯುಲರಾಗಿ ನಾವು
ಕಸ ಅಂತೂ ಗುಡಿಸ್ತೀವಿ, ಆದರೆ ಕ್ಲೀನಿಂಗ್ ಅನ್ನೋದನ್ನು ಹೇಳ್ತಿದ್ದೀನಿ. ಒಂದೊಂದು ರೂಮ್ ಬೇಕಾದ್ರೆ ಒಂದೊಂದು ದಿನ ತಗೊಂಡು ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲ ಒಂದೇ ದಿನ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದ್ರೂ ಈ ರೀತಿ ಒಂದು ಸ್ವಚ್ಛತೆಯನ್ನು ಫಾಲೋ ಮಾಡ್ತಾ ನಾ ಹೇಳಿರೋ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ. ರಿಸಲ್ಟ್ ಹೇಗಿದೆ ಅನ್ನೋದು ನೀವೇ ನೋಡ್ತೀರಾ. ನನಗೆ ಕಾಮೆಂಟ್ ಮಾಡಿ ಓಂ ಶ್ರೀ ಮಹಾಲಕ್ಷ್ಮಿ ದೇವಿಯೇ ನಮಃ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಎಲ್ಲ ಯಾರೆಲ್ಲ ನೋಡ್ತಿದ್ದೀರಾ ಕಾಮೆಂಟ್ ಮಾಡಿ. 4 ಜನಕ್ಕೆ ಶೇರ್ ಮಾಡೋದಂತೂ ಮರಿಬೇಡಿ. ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.